ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ರೀಡಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳಿಗೆಲ್ಲ ಒಂದು ಗುಡ್ ನ್ಯೂಸ್. ಯಾಕೆ ಅಂತಂದರೆ ಪದ್ಮಶ್ರೀ ಅವಾರ್ಡ್ ಅನೌನ್ಸ್ ಆಗಿದೆ ರೋಹಿತ್ ಶರ್ಮಾಗೆ. ಇವ್ರ ಜೊತೆಗೆ ಹರ್ಮನ್ಪ್ರೀತ್ ಕೌರ್ಗೂ ಕೂಡ ಕ್ರಿಕೆಟಿಂಗ್ ಫೀಲ್ಡಲ್ಲಿ ಈ ಒಂದು ಕ್ರೂಷಿಯಲ್ ಅವಾರ್ಡು, ಸಿಕ್ಕಾಪಟ್ಟೆ ರೇರೆಸ್ಟ್ ಆಫ್ ರೇರೆಸ್ಟ್ ಪ್ಲೇಯರ್ಗಳಿಗೆ ಸಿಗೋವಂಥ ಅವಾರ್ಡ್ ಇದು ಪದ್ಮಶ್ರೀ. ಎಲ್ಲರಿಗೂ ಸಿಕ್ ಪ್ಲೇಯರ್ಗಳಿಗೆಲ್ಲ ಕೊಟ್ಕೊಂಡ್ಬರೋದಿಲ್ಲ. ಸೊ ಈ ಒಂದು ಅವಾರ್ಡು ವಿರಾಟ್ ಕೊಹ್ಲಿ ಅವರಿಗೆ 2017 ಸಿಕ್ಕಿತ್ತು. ಅವ್ರಿಗೆ ಎಂಗೇಜಲ್ಲೇ ಕೊಟ್ಬಿಟ್ಟಿದ್ರು. ವಿರಾಟ್ ಕೊಹ್ಲಿ ಬ್ಯಾಕ್ ಇನ್ 2017 ಅಂದರೆ 9 ವರ್ಷದ ಹಿಂದೆನೇ ಕೊಟ್ಬಿಟ್ಟಿದ್ರು ಈ ಅವಾರ್ಡು. ಸೊ ಅವ್ರಿಗೆ ಅವಾರ್ಡ್ ಕೊಡೋದಕ್ಕಿಂತ ಸಿಕ್ಕಾಪಟ್ಟೆ ಒಂಥರ ಹೆಂಗಾಗಿದ್ರು, ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ರೆಪ್ಯುಟೇಷನು ಮರ್ಯಾದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಯಾಕಂದರೆ ಅದಾದಮೇಲೆ ಸಿಕ್ಕಾಪಟ್ಟೆ ಸಾಧನೆ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು. ಅವ್ರಿಗೆ ಈ ಟೈಮಲ್ಲೇ ಕೊಡಬೇಕು ಅಂತಲ್ಲ. ನೋಡಿ, ಇವಾಗ ರೋಹಿತ್ ಶರ್ಮಾ ಅವರು ಫ್ಲಾಗ್ ಆ್ಯಂಡ್ ಆಫ್ ಅವ್ರ ಕೆರಿಯರ್ಲಿದ್ದಾರೆ. ಇನ್ನೊಂದು ವರ್ಷ 2 ವರ್ಷ ಆಡ್ತಾರೆ ಕ್ರಿಕೆಟ್ನ. ಈ ಟೈಮಲ್ಲಿ ಕೊಡ್ತು ಅಂದರೆ ಇದೊಂಥರ ವ್ಯಾಲ್ಯೂ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದೆಲ್ಲ ಖಂಡಿತ ಕಣ್ಮುಂದೆ ಬಂದಂಗಿರುತ್ತೆ. 2 T20 ವರ್ಲ್ಡ್ ಕಪ್ಸ್ನ ಗೆಲ್ದಿರೋ ಅಂಥ ಏಕೈಕ ಪ್ಲೇಯರ್ ಆಗ್ತಾರೆ ರೋಹಿತ್ ಶರ್ಮಾ. ಆ್ಯಂಡ್ ಕ್ಯಾಪ್ಟನ್ ಆಗಿ ಹಲವಾರು ಸಾಧನೆ ಮಾಡಿದ್ದಾರೆ, ಇಂಡಿವಿಜುವಲ್ ಪ್ಲೇಯರ್ ಆಗಿ ಹಲವಾರು ಸಾಧನೆ ಮಾಡಿದ್ದಾರೆ. ಸೊ ಇವ್ರಿಗೆ ಕೊಡೋದು ಇನ್ಯಾರಿಗೆ ಕೊಡ್ತಾರೆ ಗುರು. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಬಗ್ಗೆಯೂ ಕೂಡ ಮಾತಾಡಬೇಕು. ಅವರ ನಾಯಕತ್ವದಲ್ಲಿ T20 ವರ್ಲ್ಡ್ ಕಪ್ ODI ವರ್ಲ್ಡ್ ಕಪ್ನ ವೆರಿ ಫಸ್ಟ್ ಟೈಮ್ ಎತ್ತುತ್ತೀವಿ ನಾವು. ಸೊ ಇವ್ರಿಗೆ ಕೊಡ್ದಾಗ ಇನ್ಯಾರಿಗೆ ಕೊಡೋಕ್ಕಾಗುತ್ತೆ. ವೆರಿ ಫ್ಯೂ ಮೆಂಬರ್ಸ್ಗೆ ಕ್ರಿಕೆಟಲ್ಲಿ ಸಿಕ್ಕಿರೋದು, ಅದರಲ್ಲಿ ಇವರು ಕೂಡ. ಆ್ಯಂಡ್ ಇವರ ಕೋಚ್ ಏನಿದ್ದಾರೆ, ಚೈಲ್ಡ್ಹುಡ್ ಕೋಚು, ಅವರು ಇದಕ್ಕೆ ಮಾತಾಡಿದರೆ, ನಾನು ದ್ರೋಣಾಚಾರ್ಯ ಅವಾರ್ಡ್ ವಿನ್ನರ್ ಆಗಿ ನನಗೆ ಅನ್ನಿಸ್ತಿದೆ, ನನ್ನ ಶಿಷ್ಯ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂದರೆ ಪದ್ಮಶ್ರೀ ಅವಾರ್ಡ್ ತೊಗೊಂಡಿದ್ದಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಾ ಇದೆ ಅಂತ. ಅಪ್ಡೇಟ್ ನಂಬರ್ 2, ರಿಪೋರ್ಟ್ಸ್ಗಳು ಅದು ಇದು ಬರ್ತಾ ಇದ್ದಾವೆ. ಇದು ಪಕ್ಕಾ ಇದು ವ್ಯಾಲಿಡಾ ಅದು ಇದು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಬರ್ತಾ ಇರೋವಂಥ ರಿಪೋರ್ಟ್ ಏನು ಅಂತಂದರೆ, ಗೌತಮ್ ಗಂಭೀರ್ನ ಈ T20 ವರ್ಲ್ಡ್ ಕಪ್ನ ನಾವು ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ, ನಾವು ಡಿಫೆಂಡಿಂಗ್ ಚಾಂಪಿಯನ್ಸು, ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ ಈ ವರ್ಷ ಅಂತಂದರೆ, ನಾವೇ ಗೆದ್ದಿಲ್ಲ ಅಂತ ಅಂದರೆ, ಸೊ ಈ ಥರ ಟೀಮ್ ಇಟ್ಕೊಂಡು ಗೆಲ್ಲೇಬೇಕಾಗುತ್ತೆ ಗುರು. ಈ ಥರ ಟೀಮ್ ಇಟ್ಕೊಂಡು ಗೆಲ್ಲಕ್ಕಾಗಿಲ್ಲ ಅಂದರೆ ಅದು ನಮ್ಮ ತಪ್ಪಾಗುತ್ತೆ ಖಂಡಿತ. ಯಾಕಂದರೆ ಟೀಮ್ ಟು ಬೀಟ್ ಅನ್ನೋ ಥರನೇ ಪ್ರೂವ್ ಮಾಡ್ಕೊಂಡಿದ್ವಿ. ಎಲ್ಲರ ಮೇಲೆ ಕೂಡ ಸೀರೀಸ್ಗಳನ್ನ ಗೆದ್ಕೊಂಡ್ಬಂದಿದ್ದೀವಿ ನಾವು. ಲಾಸ್ಟ್ T20 ವರ್ಲ್ಡ್ ಕಪ್ ಆದಾಗಿಂದ ಒಂದು ಸೀರೀಸ್ನ ಕೂಡ ನಾವು ಸೋತೇ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕಿಂತ ಹಿಂದೆಯಿಂದನೂ ಕೂಡ ಸೋತಿಲ್ಲ. ಸೊ ಇದನ್ನು ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ನಮ್ಮ ತಪ್ಪೇನೇ ಆಗುತ್ತೆ. ಗೌತಮ್ ಗಂಭೀರ್ನ ಏನೋ ಕಿತ್ತಾಕ್ಬಿಡ್ತಾರಂತೆ ಕೋಚಿಂದ, VVS ಲಕ್ಷ್ಮಣ್ ಅವರು ಕೋಚಿಂಗ್ ಬರ್ತಾರಂತೆ, ಅದು ಇದು ಅಂತ ಎಲ್ಲ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಬಟ್ ಇದು T20 ಫಾರ್ಮೆಟ್ ಅಂತ ಬಂದಾಗ ಗೌತಮ್ ಗಂಭೀರ್ ಅವರು ಸಿಕ್ಕಾಪಟ್ಟೆ ಅವರ ಕೋಚಿಂಗ್ ಪೀರಿಯಡಲ್ಲಿ ಸಖತ್ತಾಗಿ ಹೋಗಿದೆ ನಮ್ಮ ಟೀಮ್ ಇಂಡಿಯಾ. ಸೊ ಇದನ್ನು ಮೆಚ್ಕೊಳ್ಳೇಬೇಕು. ಏನೋ ಒಂದೇ ಒಂದು ಟೂರ್ನಮೆಂಟಲ್ಲಿ ಏನೋ ಹಿಂಗೆ ಆಗುತ್ತೆ. ಟೂರ್ನಮೆಂಟ್ ಅಂದರೆ ನಾವೇ ಗೆದ್ಬಿಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಗೆಲ್ಲೋದಕ್ಕೆ ಟ್ರೈ ಮಾಡಬೇಕು. ನಾವೇ ಗೆದ್ಬಿಡ್ತೀವಿ, ನಾವೇ ಗೆಲ್ಲಬೇಕು, ಗೆಲ್ಲೋ ಒಂದು ಇಂಟೆಂಟ್ ಇರಬೇಕು. ಬಟ್ ನಾವೇ ಗೆದ್ಬಿಡ್ತೀವಿ ಅನ್ನೋಂಥದ್ದು ಅದು ತಪ್ಪಾಗುತ್ತೆ. ಸೊ ಅವರ ಒಂದು ಕೋಚಿಂಗ್ ಪೀರಿಯಡಲ್ಲಿ ಖಂಡಿತ ಇಂಡಿಯನ್ ಟೀಮು T20ಸಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದೆ. ಸೊ ಇವ್ರನ್ನ T20ಯಿಂದ ಕಿತ್ತಾಕೋದ್ರಲ್ಲಿ ನನಗೇನೋ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಬೇರೆದಲ್ಲಿ ಟೆಸ್ಟಲ್ಲಿ ಕಿತ್ತಾಕಿದ್ರಲ್ಲಿ ಒಂಥರ ಅರ್ಥ ಇದೆ, ODIಯಲ್ಲಿ ಕಿತ್ತಾಕಿದ್ರು ನನಗೇನೋ ಅಷ್ಟರ ಮಟ್ಟಿಗೆ ಅರ್ಥ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ಅದೇನಾಗುತ್ತೆ ಡೆವಲಪ್ಮೆಂಟ್ಸ್ ಅಂತ. ಅಪ್ಡೇಟ್ ನಂಬರ್ 3, ಇಶಾನ್ ಕಿಶನ್ ಆಡ್ತಿರೋ ರೀತಿ ನೋಡ್ತು ಅಂದರೆ, ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಆಡ್ತಿರೋಂಥ ರೀತಿ ನೋಡ್ತು ಅಂದರೆ, ಚಾಲ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಗೊತ್ತಾ, ಪಾಪ ನನಗೆ ಸಿಕ್ಕಾಪಟ್ಟೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಬೌಲರ್ಸ್ಗಳನ್ನ ರೀಪ್ಲೇಸ್ ಮಾಡ್ಬಿಡೋಣ ನಾವು, ಬೌಲಿಂಗ್ ಮಿಷಿನ್ಗಳನ್ನ ತಗೊಂಬಂದು ಇರಿಸ್ಬಿಡೋಣ. ಯಾಕಂದರೆ ಬೌಲಿಂಗ್ ಮಿಷಿನ್ಗೆ ಹಾಕಿದ್ರೆ ಹೆಂಗೆ ಹೊಡಿತಾರೋ ಬೌಲರ್ಸ್ಗಳಿಗೆ ಹಾಕಿದ್ರು ಕೂಡ ಹಂಗೆ ಹೊಡಿತಾರೆ. ನೋಡಿ, ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ ಬೌಲಿಂಗ್ ಮಿಷಿನ್ಗೂ ಬೌಲರ್ಸ್ಗಳಿಗೂ. ಇವ್ರು ಆಡ್ತಾ ಇರಬೇಕಾದ್ರೆ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರೆ. ಅಯ್ಯೋ ಪಾಪ ಅಂತ ಅನ್ಸುತ್ತಲ್ಲಪ್ಪ ಬೌಲರ್ಸ್ಗಳಿಗೆ ಅಂತ ಹೇಳಿದ್ದಾರೆ. ನಮಗೂ ಕೂಡ ಹಂಗೆ ಅನ್ಸುತ್ತೆ ಗುರು. ಆಡ್ಸ್ಕೊಂಡು ವಾಂಚಿಸ್ತಾರೆ, ಯಾವ ಪಿಚ್ಚು ಅನ್ನೋದು ನೋಡಲ್ಲ, ಯಾವ ಇದು ಅನ್ನೋದು ನೋಡಲ್ಲ, ರುಬ್ಬಾಡ್ತಾರೆ. ಅಪ್ಡೇಟ್ ನಂಬರ್ 4, ಬಾಂಗ್ಲಾದೇಶದವರು ಸೋಕಾಲ್ಡ್ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಏನಿದೆ, ಇದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅನೌನ್ಸ್ ಮಾಡುತ್ತೆ. BPL ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು T20 ಲೀಗ್ನ. ಸೊ ಇದಕ್ಕೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ಗೆ ಇವ್ರು ಕೊಟ್ಟಿರೋಂಥ ನೋಡಿ, ಬೋರ್ಡ್ ನೋಡಿ ಹೆಂಗಿದೆ ಅಂತ. ಅದೇನೋ BDT ಅಂತ ಒಂದಿಷ್ಟು ಅಮೌಂಟ್ನ ಕೊಟ್ಟಿದ್ದಾರೆ. ಅದು ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಿ ಎಷ್ಟಿದೆ ಅಂತ. 10 lakh ಅಂತೆ, LAC ಲ್ಯಾಕ್ ಅಂತೆ. ಆಮೇಲೆ ಪ್ಲೇಯರ್ಗೆ PALYER ಅಂತೆ ಪ್ಲೇಯರು. ಏನರ ನಿಮ್ಮದು, ನೀವು ಮಾತಾಡ್ತಾ ಇದ್ದೀರಾ ನಾವು BCCI ಜೊತೆಗೆ ಕಾಂಪೀಟ್ ಮಾಡ್ತೀವಿ, BCCIನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, BCCI ನಮ್ಮನ್ನ ಎದುರಾಕೊಂಡ್ಬಿಟ್ಟೈತೆ, ICC ತಪ್ಪು ಮಾಡ್ತಾ ಇದೆ, BCCI ತಪ್ಪು ಮಾಡ್ತಿದೆ ಅಂತ. ಈ ನನ್ನ ಮಕ್ಕಳು ನೋಡಿ ಈ ಸಲ ಮಿಸ್ಟೇಕ್ಗಳು ಮಾಡ್ತಾರೆ, ಇವ್ರು ಮಾತಾಡೋ ಥರ ಆಗ್ತೈತೆ ನಮ್ಮ ಮೇಲೆ. ಅಪ್ಡೇಟ್ ನಂಬರ್ 5, KL ರಾಹುಲ್ ಅವರ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದರೆ, ಐ ಡೋಂಟ್ ಥಿಂಕ್ ಇಟ್ಸ್ ಗೋನ ಬಿ ದಟ್ ಡಿಫಿಕಲ್ಟ್. ಅಂದರೆ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಅಷ್ಟು ಡಿಫಿಕಲ್ಟ್ ಆಗಲ್ಲ ಅದು. ಖಂಡಿತ ಹೆಂಗೆ ಡಿಫಿಕಲ್ಟ್ ಅನ್ನೋಕ್ಕಾಗಬೇಕು, ಅದು ಪ್ಲೇಯರಿಗೆ ಗೊತ್ತಾಗುತ್ತೆ ಅವರ ಟೈಮ್ ಯಾವಾಗ ಬಂದಿದೆ ಅಂತ. ರಿಟೈರ್ಮೆಂಟ್ನ ಕೊಡೋದಕ್ಕೆ ಅವ್ರ ಟೈಮ್ ಬಂದಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಗದೆ ಎಲ್ಲ ಏನು ಇರೋದಿಲ್ಲ. ನನ್ನ ಟೈಮ್ ಬಂತು ಅಂದರೆ, ನನಗೆ ಗೊತ್ತಾಯಿತು ಅಂದರೆ ನಾನು ರಿಟೈರ್ಮೆಂಟ್ ಕೊಡಬೇಕು, ನನ್ನ ಕೈಲಿ ಆಗೋದಿಲ್ಲ ಇನ್ನು ಅಂತ ಅಂದಮೇಲೆ, ಬೇರೆ ಪ್ಲೇಯರ್ಸ್ಗಳು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗಿಂತ ಅಂತ ಅಂದಮೇಲೆ ನಾನು ರಿಟೈರ್ಮೆಂಟ್ ಕೊಡಬೇಕು. ಸೊ ಅದು ನನಗೆ ಗೊತ್ತಾಗುತ್ತೆ. ಆ ಟೈಮ್ ನನಗಿನ್ನೂ ಬಂದಿಲ್ಲ, ನಾನು ಇನ್ನೊಂದು ಸ್ವಲ್ಪ ಅವೇ ಇದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಬಂತು ಅಂತಾರೆ ಖಂಡಿತ ರಿಟೈರ್ ಆಗ್ತೀನಿ. ಯಾರಿಗೂ ಕೇಳೋದೆಲ್ಲ ಏನಿಲ್ಲ, ಬಂದ್ಬಿಟ್ಟು ನಾನೇ ಹೇಳ್ತೀನಿ. ಅದರಲ್ಲಿ ಹೈಡ್ ಮಾಡೋವಂಥದ್ದು, ಜೊತೆಗೆ ನಾನೇ ಆಡ್ತೀನಿ ಅನ್ನೋವಂಥದ್ದು ಅವೆಲ್ಲ ಏನೂ ಬರೋದಿಲ್ಲ. ಟೈಮ್ ಬಂತು ಅಂದರೆ ಹೋಗ್ತಾ ಇರಬೇಕಷ್ಟೇ. ಆ ಟೈಮು ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ,
ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಇಷ್ಟ ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್.